ಬಿ ಕೇರ್ಫುಲ್ ವಿತ್ ಯುವರ್ ವರ್ಡ್ಸ್. ನಾನು ಹೇಳೋದು ಸಂಬಳ ಆಗಿಲ್ಲ ಅಂತ ಎಲ್ಲಾದ್ರೂ ಪ್ರತಿಭಟನೆ ಆಗಿದೆಯಾ, ಸಂಬಳ ನಾನು ಜಾಸ್ತಿ ಮಾಡಿದ ಪ್ರತಿಭಟನೆ ಇದೆ, ಸೂಕ್ಷ್ಮ ವಿಚಾರ ಇದು. ಬಿ ಸ್ಪೆಸಿಫಿಕ್. ಸಂಬಳ ಕೊಟ್ಟಿಲ್ಲ ನಮಗೆ ಶಿಕ್ಷಕರಿಗೆ ಪ್ರತಿಭಟನೆ ಆಗಿದೆಯಾ, ಸಂಬಳ ಜಾಸ್ತಿ ಮಾಡಿ. ಬೀಟ್ ಅಂಗನವಾಡಿ, ಒಂದ್ ನಿಮಿಷ ಅಂಗನವಾಡಿ ಆದ್ರೂ ಸರಿ, ಯಾರಾದ್ರೂ ಸರಿ, ನಂಗೆ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದಾರ, ಸಂಬಳನೇ ಕೊಡ್ತಾ ಇಲ್ಲ ನನಗೆ ಅಂತ ಪ್ರತಿಭಟನೆ ಮಾಡಿದಾರ. ಸಾಕಷ್ಟು ಯೂನಿವರ್ಸಿಟಿ ಗೆಸ್ಟ್ ಲೆಕ್ಚರ್ಗಳಿಗೆ, ಅತಿಥಿ ಉಪನ್ಯಾಸಕರಿಗೆ ಸಂಬಳನೇ 3 ತಿಂಗಳು 6 ತಿಂಗಳು ಸಂಬಳ ಕೊಟ್ಟಿಲ್ಲ. ಅವರು ಸಹ ಪ್ರತಿಭಟನೆ ಮಾಡಿದ್ದಾರೆ, ಸಂಬಳ ಏರಿಕೆಗೂ ಮಾಡಿದ್ದಾರೆ. ಇದು ಅವ್ರ ಗಮನದಲ್ಲಿರಲಿ. ಇವತ್ತು ಸಂಬಳ ಏರಿಕೆನೇ ಸಪರೇಟ್ ವಿಷಯ, ಸಂಬಳನೇ ಸಿಕ್ಕಿಲ್ಲ ಅಂತ ಯಾವ ನಮ್ಮ ರಾಜ್ಯದ ಶಿಕ್ಷಕರಿಗೂ ಯಾವ್ದು ಅಂಗನವಾಡಿ ಅವ್ರಿಗೂ ಸಂಬಳನೇ ಕೊಡದೇ ಇರ್ತಕ್ಕಂತ ಕೇಸು ಯಾವುದೂ ಇಲ್ಲ ಈ ರಾಜ್ಯದಲ್ಲಿ. ಗ್ಯಾರಂಟಿ ಹಣ ಬಂದಿಲ್ಲ, 3 ತಿಂಗಳಾಯ್ತು ಬಂದಿಲ್ಲ. ಗ್ಯಾರಂಟಿ ಹಣ ಗೃಹಲಕ್ಷ್ಮಿದು 3 ತಿಂಗಳಿಗೆ ಬರ್ತಾ ಇರೋದು. ಒಟ್ಟಿಗೆ ಆಗ್ತಾ ಇದ್ದಾರೆ, ಒಟ್ಟಿಗೆ 3 ತಿಂಗಳಿಗೆ 6,000 ರೂಪಾಯಿ ಬರುತ್ತೆ. ನಾನು ಕೂಡ ಅದೇ 3 ಒಂದ್ಸಲಿ ಆಗಿದ್ದು. ಹಂಗಾರೆ ಎಲ್ಲಾ ಸೇರಿ ಒಂದೇ ಸಲ ಹಾಕಿದ್ವಾ? ಏನಾರು ಒಂದು ಆಗಿರ್ತಕ್ಕಂಥದ್ದೇ ಒಂದು ಚುನಾವಣೆ. ಅದು ಅಷ್ಟೇ, ಅದು ಒಂದೇ ಲೆಕ್ಕನ. ನಾವೇನು ಅವಕಾಶವಾದಿ ಟೂರಿಸಂ ಮಾಡಿಲ್ಲ. ಮೋದಿ ಅವರು ಬರ್ತಾರಲ್ಲ, ಬರೀ ಚುನಾವಣೆ ಮುಂಚೆ ಟೂರಿಸಂ ತರ ಅದು ಮಾಡಿಲ್ಲ. ಆಗಿರೋದೇ ಒಂದು ಚುನಾವಣೆ. ಇದ್ಯಾವ ರೀತಿ ಇವ್ರು ಹೇಳ್ತಾ ಇರ್ತಕ್ಕಂಥ ಆರೋಪ ಸರಿ? ಆಗಿರೋದು ಒಂದೇ ಚುನಾವಣೆ, ಅಲ್ಲಿಗೆ ನಾವು ಒಂದೇ ಸಲ ನಾವು ಕೊಟ್ಟಿರೋದು. 2 ವರ್ಷದಲ್ಲಿ 2 ವರ್ಷದಲ್ಲಿ 2 ವರ್ಷದಲ್ಲಿ ಅಷ್ಟೇ, ಇವ್ರು ಅಷ್ಟಕ್ಕೆ ಮಾತ್ರ ಉತ್ತರ ಕೊಡ್ಲಿ. ಸಾಕಷ್ಟು ಬಾರಿ ಚುನಾವಣೆ, ವಿವಿಧ ಹಂತದ ಚುನಾವಣೆ, MLC ಆಗಿರ್ಬೋದು ಅಥವಾ ವಿವಿಧ ಹಂತದ ಒಂದು ಎಫೆಕ್ಟ್ ಆಗೋದು ಯಾವುದು ಅಂತ. MLC ಆಗಲಿ ಇನ್ನೊಂದಾಗಲಿ ಅವ್ರು ಹೇಳ್ತಿರೋದು ಒಂದೇ ಚುನಾವಣೆ ನಡೆದಿದ್ದು 3 ಕ್ಷೇತ್ರಗಳದ್ದು ಬೈ ಎಲೆಕ್ಷನ್ ಆಯ್ತಲ್ಲ. ಇದೇ ನಮ್ದು ಗೊತ್ತಿರ್ತದೆ, ಚನ್ನಪಟ್ಟಣ, ಇನ್ನೊಂದಲ್ಲಿ ಬಳ್ಳಾರಿ ಭಾಗದಲ್ಲಿ ಈ ಥರ ನಡೀತಲ್ವಾ. ಬೊಮ್ಮಾಯಿ ಅವ್ರದ್ದು ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಬರ್ತಲ್ಲ. ಇದು ಒಂದೇ ಸಲ ಆಗಿರೋದು. ನಾವು ಅದನ್ನ ನೋಡ್ಕೊಂಡೇ ನಾವು ದುಡ್ಡು ಹಾಕ್ಬಿಟ್ಟಿದ್ವಿ. ನಾವು ಯೂಶುವಲಾಗಿ ಹಾಕೋಕ್ಕಾಗ್ತಿರೋದೇ 3 ತಿಂಗಳು ಒಂದ್ಸಲಿ ಒಟ್ಟಿಗೆ ಹಾಕ್ತೀವಿ ನಾವು. ಮಂತ್ಲಿ ನಾವು ಮಾಡದೇ ಇರಬಹುದು, ಸರಿ, DBT ಮಾಡದೇ ಇರಬಹುದು, ಇದನ್ನು ಮಾಡ್ತಾ ಇದೀವಲ್ವಾ ಅಂತ. ಬಟ್ ಅದಕ್ಕಿಂತನೂ ಮುಂಚೆ ವಿವಿಧ ಹಂತದಲ್ಲಿ ಚುನಾವಣಾ ವಾತಾವರಣ ಇರೋಂಥ ಸಂದರ್ಭದಲ್ಲಿ, ವಿಶೇಷವಾಗಿ ನಿಮಗೆ MP ಚುನಾವಣೆ ಬಂತು. MP ಚುನಾವಣೆಗಿಂತ ಮುಂಚೆ ಮಾಡಿದ್ದಾರೆ. ಇದು ಗ್ಯಾರಂಟಿದು ಮಾಡಿಲ್ಲ ಇವರು. ನಾನು ಒಂದು ಕ್ಷೇತ್ರದ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ, ನಾನು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ. ಕಿಸಾನ್ ನನಗೆ ಅದ್ರ ಬಗ್ಗೆ 4,000 ಆಗ್ತಿಲ್ಲ ಅಂತ ಹೇಳಿ, ಅದು ನಿಜಾನ ಸುಳ್ಳ? ಸತ್ಯ, ಅದು ಶುದ್ಧ ಸುಳ್ಳು. ಇಲ್ಲ ರಾಜ್ಯದ ಪಾಲ್ ಹಾಕ್ಲಿಲ್ಲ ಇವರು ಅಂತ, ಅದನ್ನು ಇವರು ಆರೋಪ ಸಾಬೀತು ಮಾಡಿ ತೋರಿಸ್ಲಿ. ಶುದ್ಧ ಸುಳ್ಳು ಅದು. ಅದೊಂದೇ ಅಲ್ಲ, ಇನ್ನೂ ಒಂದು, ಈ ಕೊಲ್ಯಾಪ್ಸ್ ಆಫ್ ಹೆಲ್ತ್ ಕೇರ್ ಸಿಸ್ಟಮ್ ಅಂತ ಏನು ಪೇಜ್ ನಂಬರ್ 6 ಅಲ್ಲಿ ಲಾಸ್ಟ್ ಒಂದು 6ನೇ ಪೇಜ್ ಅಲ್ಲಿ ಬರೀತಾರೆ. ಕೊಲ್ಯಾಪ್ಸ್ ಆಫ್ ಹೆಲ್ತ್ ಕೇರ್ ಸಿಸ್ಟಮ್, 464 ಪ್ರಿವೆಂಟಬಲ್ ಡೆತ್ಸ್, ತಡಿಬಹುದಾಗಿರ್ತಕ್ಕಂಥ ಸಾವುಗಳನ್ನ 464 ಜನ ಸತ್ತಿದ್ದಾರೆ. ಅದು ತಡಿಬಹುದಾಗಿತ್ತು. 300 ಹಸು ಅಂತಾನೆ ಮೆನ್ಷನ್ ಮಾಡಿದ್ದಾರೆ. 300 ಹಸು ತಡಿಬಹುದಾಗಿದ್ದಂತ ಜಾನುವಾರು ಅಲ್ಲ, ಹಸು ಮಾಡಿದ್ದಾರೆ. ಮತ್ತೆ 289 ಮಹಿಳೆಯರು, ಬಾಣಂತಿಯರು ಕಲ್ಯಾಣ ಕರ್ನಾಟಕ ಕ್ಷೇತ್ರದ ಇದರಲ್ಲಿ ತಡಿಬಹುದಾಗಿರ್ತಕ್ಕಂಥ ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಇದಕ್ಕೆ ಇಲ್ಲಿ ನಿಮ್ಮ ವಾಹಿನಿನಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಒಂದಾಗುತ್ತೆ. ಅದು ಕೇಂದ್ರ ಸರ್ಕಾರದ ಆಯೋಜನೆ ಜೊತೆಗೆ ಕೂತ್ಕೊಂಡು ಮಾಡ್ತಕ್ಕಂಥ, ಅದರಲ್ಲಿ ಇದ್ಯಾವುದು ಉಲ್ಲೇಖ ಇಲ್ಲ. ಡಿಸ್ಟ್ರಿಕ್ಟ್ ಲೆವೆಲ್ ಹೆಲ್ತ್ ಸರ್ವೆ ಆಗುತ್ತೆ, ಅದು ಸಂಪೂರ್ಣ ರಾಜ್ಯ ಸರ್ಕಾರ ಮಾಡೋದು, ಅದರಲ್ಲಿ ಉಲ್ಲೇಖ ಇಲ್ಲ. ಇವರು ಟೋಟಲ್ 2 ವರ್ಷದ ಲೆಕ್ಕ ಮಾಡಿ ಹೇಳಿರೋದು, ಅಷ್ಟರಲ್ಲಿ ಬಂದೇ ಬರುತ್ತೆ. ಆಮೇಲೆ ಅಫಿಷಿಯಲ್ ಗವರ್ಮೆಂಟ್ ಹೆಲ್ತ್ ಆಡಿಟ್ ರಿಪೋರ್ಟ್ ಅಂತ ಬರುತ್ತೆ, ಅದು ಇಂಡಿಪೆಂಡೆಂಟ್. ನಾನು ಹೇಳ್ತಾ ಇದ್ದೀನಿ, ನೀವು ಹೇಳ್ತಾ ಇರತಕ್ಕ 464 ಬಾಣಂತಿಯರಲ್ಲ, 289 ಬಾಣಂತಿಯರು, 444 ಬೇರೆ ಪ್ರಿವೆಂಟಬಲ್ ಡೆತ್ಸ್ ಅಂತ ನೀವು ಹಾಕಿರೋದು. ನಾನು ಹೇಳೋದು, ನಿಮ್ ಇದನ್ನ ಉಲ್ಲೇಖ ಮಾಡಿ, ನನಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಥವಾ ನಿಮಗೆ ಮಾಹಿತಿ ಬೇಕು ಅಂದ್ರೆ ನೀವು 3 ಕಡೆ ಹೋಗ್ಬೇಕು ಅಧಿಕೃತವಾಗಿ. ಸುಮ್ಮನೆ ಹೇಳಕ್ಕೇನು, ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ NFHS ಅಂತಾರೆ, ಒಂದು DLHS ಡಿಸ್ಟ್ರಿಕ್ಟ್ ಲೆವೆಲ್ ಹೆಲ್ತ್ ಸರ್ವೆ, ಇಲ್ದಿದ್ರೆ ಅಫಿಷಿಯಲ್ ಗವರ್ಮೆಂಟ್ ಹೆಲ್ತ್ ಆಡಿಟ್ ರಿಪೋರ್ಟ್. ಇದು ಅಫಿಷಿಯಲ್ ಆಡಿಟ್ ರಿಪೋರ್ಟ್ ಸರ್ಕಾರ ಮತ್ತೆ ಸಂಘ ಸಂಸ್ಥೆಗಳು, ಪ್ರೈವೇಟ್ ಅವ್ರ ಜೊತೆ ಸೇರ್ಕೊಂಡು ಮಾಡಿರ್ತಕ್ಕಂಥ ಈ 3 ರಿಪೋರ್ಟ್ಗಳಲ್ಲಿ ಸಾವಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ನಂಬರ್ಗಳ ಉಲ್ಲೇಖ ಇಲ್ಲ, ಅಥವಾ ಇಷ್ಟು ಸುಳ್ಳು ಯಾಕೆ ಹೇಳ್ತೀರಿ? ಖಂಡಿತ ಮಾಡಿ.
ಮಾಡ್ದೆ ನಾವು ಹೇಳ್ತಾ- ಸರ್. ಸುಳ್ಳು ಯಾಕೆ ನಾವು- ಅದೇ ನಂಬರ್ ಇರ್ಬೋದು ಅಂದ್ರೆ ಏನರ್ಥ? ಆಯ್ತಾ? ಹಾಗಾದ್ರೆ ನಾನು ನಾಳೆ ಅದು- ಸರಿ ಅದಕ್ಕೂ 1000 ಜನ ಆಗೋದು ಅದಕ್ಕೂ ಸುಳ್ಳು ನಾವು ಮಾಹಿತಿ ಅಂತೀರಾ? ಕೊಡ್ತೇವೆ. ಇಲ್ಲಿ ನೋಡಿ, ನಂಬರ್ ಇರ್ಬೋದು ಅಂದ್ರೆ ಏನರ್ಥ? 2024 ಡಿಸೆಂಬರ್ ಅಲ್ಲ, ನಂಬರ್ ಜಾಸ್ತಿ 2024 ಮಾಡಿದ್ರೆ ಅವಧಿಯಲ್ಲಿ ಏನರ್ಥ? 464 ಬಾಣಂತಿಯರ ಸಾವಾಗಿದೆ. ಖಂಡಿತ 279 ಗರ್ಭಿಣಿಯರ ಯಾವ್ದ್ರಲ್ಲಿ ಹೇಳ್ತಾ ಸಾವಾಗಿದೆ. ಇದ್ದೀರಿ? ಯಾವ್ದ್ರಲ್ಲಿ ಹೇಳ್ತಾ ಇದ್ದೀರಿ? 300ಕ್ಕೂ ಹೆಚ್ಚು ಅದಕ್ಕೆ ಹಸುಗೂಸುಗಳ ಮಾಹಿತಿ ಸಾವಾಗಿದೆ. ಕೊಡಿ. ಆಯ್ತಾ? ನೋಡಿ, ಇವ್ರು ನೋಡಿ. ಹಸು ಸಾವು ಅಂತಾರಲ್ಲ, ಅಲ್ಲ, ಫೈನ್, ಭಾರಿ ಚೆನ್ನಾಗಿ ಬರ್ದಿದ್ದೀವಿ. ಹಸುಗೂಸುಗಳು ಅಂತಾನೆ ಬರ್ದಿರೋದು. ಹೇಳ್ತಾ ಇದ್ದೀನಿ. KPSC ನಲ್ಲಿ ಅಲ್ಲಿ ಲೋಪ ಮಾಡಿದ್ರಲ್ಲ, ಆ ಥರ ಅಲ್ಲ ಪಕ್ಷ ಮಾಡಲ್ಲ. ಲೋಹಿತ್ ಅವರೇ, ಜವಾಬ್ದಾರಿಯುತ ರಾಷ್ಟ್ರೀಯ ಇದಕ್ಕೆ ಸಿಗಬೇಕಾಗಿರ್ತಕ್ಕಂಥ ಭಾರತೀಯ ಜನತಾ ಮಾಹಿತಿ ಪಕ್ಷ ಮೂರು ಜಾಗದಲ್ಲೂ ಆಯ್ತಾ? ಇದರ ಉಲ್ಲೇಖ ಇಲ್ಲ. ಫೈನ್, ಫೈನ್, ಎಲ್ಲಿಂದ ಫೈನ್. ನಿಮ್ಗೆ ನಂಬರ್ ಸಿಕ್ತು? ಜವಾಬ್ದಾರಿಯುತ ರಾಷ್ಟ್ರೀಯ BJP ಎಲ್ಲಿಂದ ಪಕ್ಷ ನೀವು ನಮ್ದು. ಜನನ್ನ ಮಿಸ್ಲೀಡ್ ಮಾಡ್ತಾ ಇದ್ದೀರಿ? ನಾವು ಜನಸಾಮಾನ್ಯರ ಧ್ವನಿಯಾಗಿ ನಮ್ಮ ಹೋರಾಟ ಮಾಡಿ ಮುಂದುವರಿಸ್ತೀವಿ. ಸುಳ್ಳು ಹೇಳ್ಬೇಡಿ. ಇವರ ಹೆದರಿಕೆಗೆ ಜನಸಾಮಾನ್ಯರ ನಾವು ಧ್ವನಿಯಾಗಿ ಜಗ್ಗಲ್ಲ. ಸುಳ್ಳು ಹೇಳ್ಬೇಡಿ. ನೀವೇ ಹೇಳಿದ್ರಿ ನಂಬರ್ ಇರ್ಲಿ ಅಂತ ಸುಳ್ಳು ಹೇಳ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ಕೇಸ್ ಹಾಕ್ತೀನಿ ಅಂತ ಹೊರಟಿದೆ. ಅವು ನಾವು ಈ ಒಂದು ಹೋರಾಟವನ್ನು ಬಿಡಲ್ಲ ಅನ್ನೋ ಒಂದು ಮಾತು ಕೂಡ ಬಂದಿದೆ. ನೋಡೋಣ ಯಾವ ರೀತಿಯಲ್ಲಿ ಇದು ನ್ಯಾಯಾಲಯದ ಮೆಟ್ಟಲು ಹತ್ತಿ ಇದು ಪ್ರೂವ್ ಆಗುತ್ತಾ ಅಥವಾ ಇದೇ ರೀತಿಯಲ್ಲಿ ಪ್ರತಿಭಟನೆಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತಾ ನೋಡೋಣ ಅಂತ ಹೇಳ್ತಾರೆ.